ಬೇರೆ ಆಟ ಆಡೋಣವಾ? ದಿನ ಆಟವಾಡುತ್ತಿದ್ದೆವು, ಈಗ ಪುಷ್ಪಾಲಂಕಾರ ಮಾಡೋಣ. ಪುಷ್ಪಾಲಂಕಾರ ಯಾವುದಕ್ಕೆ? ಭೂಮಿ ತಾಯಿಗೆ. ಏನು, ಭೂಮಿ ತಾಯಿಗೆ ಪುಷ್ಪಾಲಂಕಾರವೇ? ಹೌದು, ನನಗೆ ಈ ಭೂಮಿ ತಾಯಿಯನ್ನು ಪುಷ್ಪದಿಂದ ಅಲಂಕರಿಸಬೇಕು ಎನಿಸುತ್ತಿದೆ. ಓಹೋ, ಪ್ರತಿದಿನ ನಾವು ಮಾತ್ರ ಸಿಂಗರಿಸಿಕೊಳ್ಳುತ್ತೇವೆ. ಈ ದಿನ ನಾವು ಭೂತಾಯಿಯನ್ನು ಸಿಂಗರಿಸೋಣ. ಹಾಗಾದರೆ ಎಲ್ಲರೂ ಬಣ್ಣ ಬಣ್ಣದ ಹೂಗಳನ್ನು ತಂದು ಭೂಮಿಯನ್ನು ವಿವಿಧ ವಿನ್ಯಾಸಗಳಿಂದ ಅಲಂಕಾರ ಮಾಡೋಣ. ಹಾಗಾದರೆ ಹೂಗಳನ್ನು ಬಿಡಿಸಿಕೊಂಡು ತರೋಣ. ಮಾಂಡವಿ, ಮಾಂಡವಿ, ನಾವು ಹೂಗಳಿಂದ ಭೂಮಿ ತಾಯಿಯನ್ನು ಸಿಂಗಾರ ಮಾಡೋಣ ಎಂದರೆ ನೀನು ಗಿಡವನ್ನೇ ಏಕೆ ಕಿತ್ತು ಬಿಟ್ಟೆ? ಅದು ಸಹೋದರಿ, ಗೊತ್ತಾಗಲಿಲ್ಲ. ಮಾಂಡವಿ, ನಾವು ಭೂಮಿಯನ್ನು ಅಲಂಕರಿಸಿ ಸಂತೋಷಪಡಿಸುತ್ತೇವೆ ಎನ್ನುತ್ತಾ ಗಿಡಗಳನ್ನೇ ಕಿತ್ತು ಬಿಟ್ಟರೆ ಅವಳಿಗೆ ಸಂತೋಷವಾಗುವ ಬದಲು ದುಃಖವಾಗುತ್ತದೆ. ಹೌದು, ಗಿಡಗಳು, ಮರಗಳು, ವನಗಳೇ ಭೂದೇವಿಯ ನಿಜವಾದ ಸಿಂಗಾರವಲ್ಲವೇ ಸಹೋದರಿ? ಹೌದು, ನಾವು ಅವುಗಳಿಗೆ ಹಾನಿಯನ್ನು ಉಂಟು ಮಾಡಬಾರದು. ಈಗ ಹಾನಿಯಾಗಿರುವುದಕ್ಕೆ ಏನು ಮಾಡಬೇಕು ಸಹೋದರಿ? ಒಂದು ಗಿಡ ಕಿತ್ತ ತಪ್ಪಿಗೆ ನಾವು ಏನು ಮಾಡಬೇಕು ಗೊತ್ತೇ? ಏನು ಸಹೋದರಿ? ಸಹೋದರಿಯರೇ, ನಾವು ಒಂದು ಗಿಡವನ್ನು ನಾಶ ಮಾಡಿದರೆ 10 ಗಿಡಗಳನ್ನು ನೆಡಬೇಕು. ಅದರಿಂದಲೇ ವನದೇವಿಗೆ ಮತ್ತು ಭೂದೇವಿಗೆ ಸಂತೋಷವಾಗುತ್ತದೆ. ಸಹೋದರಿ, ಹೆಚ್ಚು ಗಿಡಗಳನ್ನು ನೆಟ್ಟಿದಷ್ಟು ನಮಗೆ ಹೆಚ್ಚು ಹೂವುಗಳು ಸಿಗುತ್ತವೆ ಅಲ್ಲವೇ? ಹೌದು ಸಹೋದರಿಯರೇ, ಹೆಚ್ಚಿನ ಫಲಗಳು, ಹೆಚ್ಚಿನ ಹೂಗಳು ಎಲ್ಲ ಸಿಗುತ್ತವೆ. ಅಷ್ಟೇ ಅಲ್ಲದೆ ಅವೆಲ್ಲವೂ ನಮ್ಮ ಮನಸ್ಸಿಗೆ ಆನಂದವನ್ನುಂಟು ಮಾಡುತ್ತದೆ. ನಿಮ್ಮ ಕೈಗಳನ್ನು ಮಣ್ಣು ಮಾಡಿಕೊಂಡು ನೀವೇಕೆ ಗಿಡಗಳನ್ನು ನೆಡುತ್ತಿದ್ದೀರಿ? ಮಾಂಡವಿ ಸಹೋದರಿಯು ಹೂ ಕೀಳುವ ಸಂದರ್ಭದಲ್ಲಿ ಗಿಡವನ್ನು ಬುಡ ಸಮೇತವಾಗಿ ಕಿತ್ತು ಬಿಟ್ಟಳು. ಅದಕ್ಕೆ ನಾವೆಲ್ಲರೂ ಒಂದಕ್ಕೆ ಬದಲಾಗಿ 10 ಗಿಡಗಳನ್ನು ನೆಡಬೇಕೆಂದು ಸೀತಾ ಸಹೋದರಿಯು ಹೇಳಿದಳು. ಅದಕ್ಕೆ ನೆಡುತ್ತಿದ್ದೇವೆ. ಸೀತೆ, 10 ಅಲ್ಲದಿದ್ದರೆ 100 ಗಿಡಗಳನ್ನು ನಮ್ಮ ಅರಮನೆಯ ಸೇವಕರಿಂದಲೇ ನಡೆಸಬಹುದಿತ್ತಲ್ಲ? ಚಿಕ್ಕಮ್ಮಾಜಿ, ನಮಗೇನು ಸೇವಕರಿದ್ದಾರೆ, ಅದಕ್ಕೆ ನಾವು ಅವರಿಗೆ ಹೇಳಿ ಗಿಡ ನೆಡೆಸುತ್ತೇವೆ. ಆದರೆ ಎಷ್ಟೋ ಜನರಿಗೆ ಸೇವಕರಿರುವುದಿಲ್ಲ. ಅವರು ಗಿಡವೊಂದನ್ನು ನಾಶ ಮಾಡಿದಾಗ ನಮಗೆ ಸೇವಕರಿಲ್ಲ. ನಾವು ಒಂದು ಗಿಡವನ್ನು ಕಿತ್ತ ಪರವಾಗಿ ಇನ್ನೊಂದು ಗಿಡವನ್ನು ನಾವು ನೆಡುವುದಿಲ್ಲ ಎಂಬ ತೀರ್ಮಾನ ಮಾಡಬಹುದು.
ಆದರೆ ರಾಜಕುಮಾರಿಯರಾದ ನಾವೇ ಈ ಗಿಡವನ್ನು ಕಿತ್ತು ಸ್ವತಃ ಇನ್ನೊಂದು ಗಿಡವನ್ನು ನೆಟ್ಟರೆ ಆಗ ಪ್ರಜೆಗಳು ಕೂಡ ನಮ್ಮನ್ನು ಅನುಕರಿಸಿ ತಾವೇ ಇನ್ನೊಂದು ಗಿಡವನ್ನು ನೆಡುವಂತಹ ಕ್ರಮವನ್ನು ತೆಗೆದುಕೊಳ್ಳಬಹುದು ಅಲ್ಲವೇ? ಭಲೆ ಸೀತೆ, ಭಲೆ. ನಿನ್ನ ವಿಚಾರ ವಿವೇಕ ಅದ್ಭುತವಾದುದು. ಯಥಾ ರಾಜ ತಥಾ ಪ್ರಜಾ ಎನ್ನುವ ಮಾತಿದೆ. ಪ್ರಭುಗಳು ಸ್ವತಃ ತಾವೇ ಉತ್ತಮ ಕೆಲಸವನ್ನು ಮಾಡಿ ಅದನ್ನು ಅನುಕರಿಸುವಂತೆ ಪ್ರಜೆಗಳಿಗೆ ಹೇಳುವುದು ಉತ್ತಮ. ನೀನು ಆ ಕೆಲಸವನ್ನು ಮಾಡಿ ಉತ್ತಮ ಮಾರ್ಗದರ್ಶನವನ್ನು ಮಾಡಿರುವೆ. ಹೌದು, ಈ ವಿಚಾರ ನನಗೆ ಹೊಳೆದಿರಲಿಲ್ಲ. ಸೀತೆಯನ್ನು ಕೈ ಹಿಡಿಯುವವನ ಕೀರ್ತಿ ಅಜರಾಮರ. ಅತ್ಯುತ್ತಮ ಪ್ರಜಾಪಾಲಕನೆಂದು ಪ್ರಸಿದ್ಧನಾಗುವಲ್ಲಿ ಸಂಶಯವೇ ಇಲ್ಲ. ಈ ಎಲ್ಲ ಮಕ್ಕಳು ಒಳ್ಳೆಯ ಕುಲವನ್ನು ಸೇರುವುದರಲ್ಲಿ ಸಂಶಯವೇ ಇಲ್ಲ. ಮಂಥರ, ಮಂಥರ. ಬಂದೆ ಮಹಾರಾಣಿ, ಬಂದೆ. ಹೇಳಿ, ಏನಾಗಬೇಕು? ರಾಜ್ಯೋದ್ಯಾನದಲ್ಲಿ ಮಕ್ಕಳೆಲ್ಲ ಆಟವಾಡುತ್ತಿದ್ದಾರಂತೆ. ಅದನ್ನು ನೋಡಬೇಕೆನಿಸುತ್ತಿದೆ. ಹೋಗಿ ಬರೋಣ ಬಾ. ಆಗಲಿ, ಹೋಗೋಣ. ಸಹೋದರ, ನಾನು ಉತ್ತರದ ದೇಶದ ಎಲ್ಲ ರಾಜ್ಯಗಳನ್ನೂ ಗೆದ್ದು ಬಂದೆ. ಆ ರಾಜ್ಯದ ವಜ್ರ ವೈಡೂರ್ಯಗಳು ನಿನಗೆ ಒಪ್ಪಿಸುತ್ತಾ ಇರುವೆ. ಸಹೋದರ, ನಾನು ಮತ್ತು ಶತ್ರುಘ್ನ ಪೂರ್ವ ದೇಶಗಳಿಂದ ತಂದಿರುವ ಚಿನ್ನಾಭರಣ ಇವು. ತಗೋ. ಸೋದರರೇ, ನಾವು ನಿಮ್ಮ ದಿಗ್ವಿಜಯವನ್ನು ತಿಳಿದು ಬಹಳ ಆನಂದಪಟ್ಟೆವು. ಇನ್ನುಳಿದಿರುವಂತಹ ದೇಶಗಳ ಮೇಲೆ ನಾವು ದಂಡಯಾತ್ರೆಯನ್ನು ಮಾಡುತ್ತೇವೆ. ಸಹೋದರ, ನಿಮ್ಮ ಜೊತೆಗೆ ನಾವು ಬರುತ್ತೇವೆ. ಹಾಗಾದರೆ ಭರತನೇ ಈ ಸಿಂಹಾಸನದಲ್ಲಿ ಕುಳಿತು ಈ ರಾಜ್ಯವನ್ನು ಪರಿಪಾಲನೆ ಮಾಡಲಿ. ಇಲ್ಲ, ಎಂದಿಗೂ ಇಲ್ಲ. ನೀನೇ ಈ ಸಿಂಹಾಸನದಲ್ಲಿ ಕುಳಿತುಕೊಳ್ಳಬೇಕು. ನಾನು ಕುಳಿತುಕೊಳ್ಳುವುದಿಲ್ಲ. ನಾನು ನಿನ್ನ ಪ್ರತಿನಿಧಿ. ನೀನು ಬರುವವರೆಗೂ ಈ ಸಿಂಹಾಸನದ ಮುಂದೆ ನಿಂತು ಈ ರಾಜ್ಯದ ಪರಿಪಾಲನೆ ಮಾಡುತ್ತೇನೆ. ಆಹಾ, ನೋಡಿದ್ಯಾ ಮಂಥರೆ, ನನ್ನ ಮಗನ ಸದ್ಗುಣವನ್ನ, ಅವನ ವಿವೇಕವನ್ನ. ತನ್ನ ಅಣ್ಣ ಬರುವವರೆಗೂ ತಾನು ಸಿಂಹಾಸನವನ್ನೇರುವುದಿಲ್ಲ, ಅದರ ಬಳಿ ನಿಂತು ರಾಜ್ಯಭಾರ ಮಾಡುತ್ತೇನೆ ಎನ್ನುತ್ತಿದ್ದಾನೆ. ಅಯ್ಯ, ನಿಮ್ಮ ಒಳ್ಳೆತನಕ್ಕೆ ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಂತಾಗುತ್ತಿದೆ. ಏಕೆ ಮಂಥರೆ? ಇನ್ನೇನು ಮಹಾರಾಣಿ, ಮರದ ಮೇಲೆ ಕುಳಿತು ಗುಡ ಕಡಿಯುವ ನಿಮ್ಮ ಮಗನ ಬಾಲಬುದ್ಧಿಗೆ ಕೊಲೆ ಎನ್ನುತ್ತಿದ್ದೀರಲ್ಲ. ಅರ್ಥವಾಗುವಂತೆ ಹೇಳು. ಹೇಳುತ್ತೇನೆ ಕೇಳಿ. ನಿಮಗೆ ಒಳ್ಳೆಯದಾಗಲಿ ಎಂದು ಎಚ್ಚರಿಸುತ್ತಿದ್ದೇನೆ. ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂದು ಸತ್ಯವಾದರೆ ಮುಂದೆ ಕಷ್ಟವಾಗುತ್ತದೆ. ಕಷ್ಟ? ಯಾವ ಕಷ್ಟ? ಏನು ಹೇಳುತ್ತಿರುವೆ ನೀನು? ಹೇಳುತ್ತೇನೆ ಕೇಳಿ ಮಹಾರಾಣಿ. ನಿಮ್ಮ ಮಗನ ಸದ್ಗುಣವು ಮುಂದೆ ಅವನಿಗೆ ಯಾವುದೇ ಕಷ್ಟವನ್ನು ಉಂಟು ಮಾಡದಂತೆ ಅವನಿಗೆ ಒಳ್ಳೆಯದಾಗಲಿ ಎಂದು ಎಚ್ಚರಿಸುತ್ತಿದ್ದೇನೆ. ಏಕೆಂದರೆ ಚೂರಿ ಚಿನ್ನದೆಂದು ಚುಚ್ಚಿಕೊಂಡರೂ ರಕ್ತ ಬರುತ್ತದೆ ಅಲ್ಲವೇ? ಮಂಥರೆ, ಚೂರಿ ಚಿನ್ನದೆಂದು ಚುಚ್ಚಿಕೊಳ್ಳುವಷ್ಟು ಮೂರ್ಖನಲ್ಲ ನನ್ನ ಮಗ ಭರತ. ಅವನಿಗೆ ಕಷ್ಟವಾಗಲು ಯಾವ ಕಾರಣವೂ ಇಲ್ಲ, ಒಳ್ಳೆಯದಾಗಲು ಯಾವ ಕೊರತೆಯೂ ಇಲ್ಲ. ಭರತ ಕೈಕೇಯಿ ಮಹಾರಾಣಿಯ ಮಗ ಎನ್ನುವುದೇ ಕೊರತೆಗೆ ಕಾರಣವಾಗಬಾರದಷ್ಟೇ. ಭರತ ನನ್ನ ಮಗ ಎನ್ನುವುದೇ ಕೊರತೆಗೆ ಕಾರಣವಾಗುವುದೇ? ಹೇಗೆ? ಮಹಾರಾಣಿ, ಮಹಾರಾಜರಿಗೆ ಎಲ್ಲ ಮಡದಿಯರಲ್ಲೂ ಸಮಾನವಾದ ಪ್ರೀತಿ ಇದೆ ಎಂದು ಹೇಳುವಿರಾ? ಹೌದು, ಅವರಿಗೆ ಎಲ್ಲ ರಾಣಿಯರಲ್ಲೂ ಸಮಾನವಾದ ಪ್ರೀತಿ ಇದೆ. ಈ ಕುರಿತು ನಿನಗೇಕೆ ಅನುಮಾನ ಬಂತು? ನನಗೇನೋ ಎಲ್ಲ ಮಡದಿಯರ ಸೌಂದರ್ಯ ಸ್ವಭಾವಗಳು ಸಮಾನವಾಗಿ ಇಲ್ಲದಿರುವುದು ಸತ್ಯವಾದಲ್ಲಿ
ಮಹಾರಾಜರ ಪ್ರೀತಿಯು ವ್ಯತ್ಯಾಸವಾಗಿರೋದಕ್ಕೆ ಸಾಧ್ಯ. ಕಿರಿಯ ಹೆಂಡತಿ ಎಂದು ನಿಮ್ಮ ಮೇಲೆ ಎಲ್ಲ ಮಡದಿಯರಿಗಿಂತ ಹೆಚ್ಚಿನ ಪ್ರೀತಿ ಇದೆ ಎಂದು ನನಗೆ ಅನ್ನಿಸುತ್ತದೆ. ಇದು ಸತ್ಯವಾಗಿದೆಯೇ ಇಲ್ಲವೇ ಎಂದು ತಾವು ಹೇಳಬೇಕು. ಹೌದು ಮಂಥರೆ, ಮಹಾರಾಜರಿಗೆ ಎಲ್ಲ ರಾಣಿಯರಿಗಿಂತ ನನ್ನ ಮೇಲೆ ಹೆಚ್ಚಿನ ಪ್ರೀತಿ ಇದೆ ಎಂದು ನನಗೂ ಕೆಲವು ಬಾರಿ ಅನಿಸುವುದುಂಟು. ಆದರೆ ಅದಕ್ಕೆ ಕಾರಣ ನಾನು ಮಹಾರಾಜರಿಗೆ ಮಾಡಿರುವ ಸಹಾಯವೂ ಇರಬಹುದು. ಮಹಾರಾಣಿ, ನೀವು ಮಹಾರಾಜರಿಗೆ ಸಹಾಯವೇ? ಅದೇನೆಂದು ತಿಳಿಯುವ ಕುತೂಹಲ ನನಗೂ ಇದೆ. ಅದನ್ನು ಹೇಳುವ ಕೃಪೆ ಮಾಡಿ ಮಹಾರಾಣಿ. ಆಗಲಿ ಮಂಥರೆ, ಹೇಳುತ್ತೇನೆ. ಒಂದು ಬಾರಿ ಮಹಾರಾಜರೊಂದಿಗೆ ನಾನು ಯುದ್ಧದಲ್ಲಿ ಭಾಗವಹಿಸಿದ್ದೆ. ಮಹಾರಾಜರ ಜೊತೆ ರಥದಲ್ಲಿ ಕುಳಿತು ಸ್ಫೂರ್ತಿ ತುಂಬುತ್ತಿದ್ದೆ. ಆದರೆ ಮಹಾರಾಜರು ಶತ್ರುಗಳ ದಾಳಿಗೆ ಮೂರ್ಛೆ ತಪ್ಪಿದರು. ಶತ್ರುಗಳೆಲ್ಲ ಮಹಾರಾಜರನ್ನು ಮುತ್ತಲಾರಂಭಿಸಿದರು. ಇದರಿಂದ ಮಹಾರಾಜರಿಗೆ ಅನಾಹುತವಾಗುವುದೆಂದು ತಿಳಿದು ನಾನು ರಥವನ್ನು ಅಲ್ಲಿಂದ ವೇಗವಾಗಿ ಓಡಿಸಿಕೊಂಡು ಬಂದೆ. ಮಹಾರಾಜರನ್ನು ಸುರಕ್ಷಿತವಾದ ಸ್ಥಳಕ್ಕೆ ಕರೆತಂದೆ. ಅಲ್ಲಿ ನಾವೆಲ್ಲಿದ್ದೇವೆ? ಸುರಕ್ಷಿತವಾದ ಸ್ಥಳದಲ್ಲೇ ಇದ್ದೀರಾ ಪ್ರಭು. ಇದೇನಿದು? ನಾವು ಹೆಚ್ಚಿನ ಪ್ರದೇಶದಲ್ಲಿದ್ದೀವಿಲ್ಲ. ನಾವಿದ್ದದ್ದು ಯುದ್ಧ ಭೂಮಿಯಲ್ಲವೇ? ಹೌದು ಪ್ರಭು, ನೀವು ಯುದ್ಧ ಭೂಮಿಯಲ್ಲೇ ಇದ್ದೀರಿ. ಪರಾಕ್ರಮದಿಂದ ಶತ್ರುಗಳೊಡನೆ ಹೋರಾಡುತ್ತಿದ್ದೀರಿ. ಆದರೆ ಶತ್ರುಗಳ ಬಾಣದ ಪೆಟ್ಟಿಗೆ ನೀವು ಮೂರ್ಛಿತರಾದ್ರಿ. ನೀವು ಅಲ್ಲೇ ಇದ್ದಿದ್ದರೆ ಶತ್ರುಗಳು ನಿಮ್ಮ ರಥವನ್ನು ಮುತ್ತಿ ನಿಮ್ಮನ್ನು ಬಂಧಿಸುತ್ತಿದ್ದರು. ಅದಕ್ಕೆ ಅವಕಾಶ ನೀಡಬಾರದೆಂದು ನಾನು ವೇಗವಾಗಿ ರಥವನ್ನು ಸುರಕ್ಷಿತವಾಗಿ ಓಡಿಸಿಕೊಂಡು ಬಂದೆ. ಈಗ ನಿಮಗೆ ಶುಶ್ರೂಷೆ ನೀಡಿ ನಿಮಗೆ ಎಚ್ಚರ ಬರುವಂತೆ ಮಾಡಿದೆ ಪ್ರಭು. ಭಲೆ ಭಲೆ ಕೈಕೇಯಿ, ನಾನು ಮೂರ್ಛಿತನಾದೆಂದು ಹೆದರಿ ಕಂಗಾಲಾಗಿ ಕೈ ಚೆಲ್ಲಿ ಕುಳಿತು ನನ್ನನ್ನು ಶತ್ರುವಶವಾಗುವಂತೆ ಮಾಡದೆ ನನ್ನನ್ನು ರಕ್ಷಿಸಿದ್ದೀಯ. ಇನ್ನು ನಾನು ನವೋತ್ಸಾಹದಿಂದ ರಣರಂಗಕ್ಕೆ ನುಗ್ಗಿ ಶತ್ರುಗಳನ್ನು ಸಾಧೆ ಮಾಡಿದು ವಿಜಯಶಾಲಿಯಾಗುವುದು ಖಂಡಿತ. ನಿಜ ಪ್ರಭು, ನಿಜ. ನಿಮಗೆ ಬಂದೊದಗಿದ್ದ ಆಪತ್ತು ತಪ್ಪಿತು. ನಿಮ್ಮ ಪರಾಕ್ರಮಕ್ಕೆ ಎದುರ್ಯಾರೂ ಇಲ್ಲ. ನೀವು ಈ ಯುದ್ಧದಲ್ಲಿ ಜಯ ಗಳಿಸುವುದನ್ನು ನಾನು ನಿಮ್ಮ ಜೊತೆಗಿದ್ದೇ ನೋಡುತ್ತೇನೆ. ಬಲೆ ಕೈಕಿ, ನೀನು ವೀರ ವನಿತೆಯೇ ಸರಿ. ನನ್ನ ಸ್ಫೂರ್ತಿ ದೇವತೆ ನೀನು. ನನ್ನನ್ನು ಶತ್ರುಗಳಿಂದ ರಕ್ಷಿಸಿ ಸೋಲನ್ನು ತಪ್ಪಿಸಿ ಮುಂದೆ ವಿಜಯಿಯಾಗಲು ಕಾರಣವಾದ ನಿನಗೆ 2 ವರವನ್ನು ಕೊಡುತ್ತೇನೆ. ಕೇಳ್ತೀವಿ, ಏನು ಬೇಕು? ನಿಮ್ಮ ಅನುಗ್ರಹವನ್ನು ನಾನು ಬೇಡವೆನ್ನುವುದಿಲ್ಲ. ಆದರೆ ನೀವೀಗ ಯುದ್ಧದಲ್ಲಿ ಜಯ ಗಳಿಸುವ ಬಗ್ಗೆ ಗಮನ ಹರಿಸಬೇಕು. ಮುಂದೆ ಒಂದಿನ ನನಗೆ ಬೇಕಾದ ವರವನ್ನು ನಾನು ನಿಮ್ಮಿಂದ ಕೇಳುತ್ತೇನೆ. ಹಾಗೇ ಆಗಲಿ. ಎಂದಾದರೂ ಏನಾದರೂ ಕೇಳು, ನಾನು ಅದನ್ನು ನೆರವೇರಿಸುತ್ತೇನೆ. ಈ ರೀತಿಯಾಗಿ ನಾನು ಪ್ರಭುಗಳ ವಿಶೇಷ ಪ್ರೀತಿಗೆ ಪಾತ್ರಳಾಗಲು ಯುದ್ಧದ ಘಟನೆಯೇ ಕಾರಣವಿರಬಹುದು ಅಲ್ವಾ ಮಂಥರೆ? ಎದೆ ಆಯಿತು ದೇವಿ. ಆದರೆ ಪ್ರಭುವಿನಿಂದ ನೀವು ಯಾವುದೋ ಸಾಮಾನ್ಯವಾದ 2 ಅಪೇಕ್ಷೆಗಳನ್ನು ಕೇಳಿ
ಈ 2 ವರಗಳನ್ನು ವ್ಯರ್ಥಗೊಳಿಸಬೇಡಿ ದೇವಿ. ಹಣ್ಣು ಕೊಡುವ ಭೂಮಿಯನ್ನು ಹುಲ್ಲು ಬೇಡಿದಂತಾಗುತ್ತದೆ. ಅದಕ್ಕೆ ಪ್ರಭುವಿನ ಈ 2 ವರಗಳನ್ನು ಈಗ ಕೇಳಿ ವ್ಯರ್ಥಗೊಳಿಸಬೇಡಿ. ಮುಂದೆ ಅಗತ್ಯ ಸಂದರ್ಭ ಬಂದಾಗ ಕೇಳಿ ಪಡೆದರಾಯಿತು. ಸರಿ, ಹಾಗೆಯೇ ಆಗಲಿ. ನಾನು ಪ್ರಭುಗಳಿಂದ ವರವನ್ನು ಕೇಳುವ ಮುನ್ನ ನಿನ್ನ ಬಳಿಗೆ ಬಂದು ನಾನು ಯಾವ ವರ ಕೇಳಲಿ ಎಂದು ನಿನ್ನನ್ನೇ ಕೇಳುತ್ತೇನೆ, ಸರಿಯೇ? ಆಗಲೇ ದೇವಿ. ನಾನು ಹೇಳಿದಂತೆ ಮಾಡಿದರೆ ಸಾಕು, ಮುಂದೆ ಆಗುವುದೆಲ್ಲ